ಕರ್ನಾಟಕದಲ್ಲಿರೋ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಹೊಸದಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದೆ. ಹೌದು, ರಾಜ್ಯ ಸರ್ಕಾರದ ಕಡೆಯಿಂದ 2,000 ರೂಪಾಯಿ ಫ್ರೀ ಜೊತೆ 2 ಸೀರೆ ಕೂಡ ಉಚಿತವಾಗಿ ಸಿಗೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಹೌದು, ಗೃಹಲಕ್ಷ್ಮಿ ಮಹಿಳೆಯರಿಗೆ ಸೀರೆ ಸಿಕ್ಕಿದೆ. ಆಲ್ರೆಡಿ ಒಂದಷ್ಟು ಜನಕ್ಕೆ ಸೀರೆ ಕೂಡ ಸಿಕ್ಕಿದೆ. ಯಾರ್ಯಾರಿಗೆ ಸಿಕ್ಕಿದೆ, ಬಾಕಿ ಉಳಿದವ್ರಿಗೆ ಯಾಕೆ ಸಿಕ್ಕಿಲ್ಲ? ಕೇವಲ 2 ಜಿಲ್ಲೆಯವರಿಗೆ ಯಾಕೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಸೀರೆಗಳನ್ನು ಉಚಿತವಾಗಿ ಕೊಟ್ಟಿದ್ದಾರೆ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ರಿಲೇಟೆಡ್ ಆಗಿರ್ಬೋದು, ಪಿಂಚಣಿ ಹಣದ ಕುರಿತಾಗಿ ಲೇಟೆಸ್ಟ್ ಅಪ್ಡೇಟು ಮತ್ತು ಜೆನ್ಯೂನ್ ಇನ್ಫಾರ್ಮೇಷನ್ಸ್ಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಸಿಗುತ್ತಾ ಹೋಗುತ್ತೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ಈಗಾಗಲೇ 29ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸುಮಾರು ಲಕ್ಷ ಜನಕ್ಕೆ ಈಗಾಗಲೇ ಹಣ ತಲುಪಿದೆ. ಹಾಗೆ ವಿಡಿಯೋ ನೋಡ್ತಿರೋರಿಗೆ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೇನಾದರೂ ಗೃಹಲಕ್ಷ್ಮಿ 29ನೇ ಕಂತಿನ ಹಣ ಬಂದಿತ್ತು ಅಂದರೆ ದಯವಿಟ್ಟು ಅದನ್ನು ಕಮೆಂಟಲ್ಲಿ ತಿಳಿಸಿ. ಯಾವ ಜಿಲ್ಲೆ ಅನ್ನೋದನ್ನ ಕೂಡ ತಿಳಿಸಿ. ಹಾಗೆ ನಿಮ್ಮ ಜಿಲ್ಲೆಗೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ಯಾವ ಜಿಲ್ಲೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಮೊದಲನೇ ಹಂತವಾಗಿ ನಿನ್ನೆ ಕೂಡ ಅಮೌಂಟ್ ಬಂದಿದೆ. ಈಗ ಆಲ್ರೆಡಿ 3-4 ದಿನದಿಂದ ಅಮೌಂಟ್ ಬಂದಿದೆ. ಇವತ್ತು ಸಾಕಷ್ಟು ಜನರಿಗೆ ಅಮೌಂಟ್ ಹೋಗಿದೆ. ಹಾಗೆ 2ನೇ ಹಂತದ ಹಣ ಬಿಡುಗಡೆ ಆದಾಗ ಬಾಕಿ ಉಳಿದಂತಹ ಜಿಲ್ಲೆಯವರೆಗೂ ಕೂಡ ಹಣ ಬರುತ್ತೆ. ಈಗ 29ನೇ ಕಂತಿನ ಹಣ ಎಲ್ರಿಗೂ ಕೂಡ ಹೋಗಿಲ್ಲ. ಯಾರಿಗಾದ್ರೂ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಬರುತ್ತೆ. ಇನ್ನೊಂದು ವಾರದ ಒಳಗೆ ನಿಮ್ಮ ಎಲ್ಲ ಹಣಗಳು ಕ್ಲಿಯರ್ ಆಗುತ್ತೆ. ಓಕೆನಾ. 28ನೇ ಕಂತಿನ ಹಣ ಕೂಡ ಇನ್ನೂ ಬಿಡುಗಡೆ ಆಗಬೇಕಾಗಿದೆ ಸಾಕಷ್ಟು ಜನರಿಗೆ. ಜನವರಿ ತಿಂಗಳು, ಓಕೆನಾ. 28 ಅಂತ ಹೇಳಿದ್ರೆ ಜನವರಿ ತಿಂಗಳು, 29 ಅಂದರೆ ಫೆಬ್ರವರಿ ತಿಂಗಳು ಹಣವನ್ನು ನಮ್ಮ ರಾಜ್ಯ ಸರ್ಕಾರ ಈಗ ಏಪ್ರಿಲ್ ತಿಂಗಳಲ್ಲಿ ಹಾಕಿದ್ದಾರೆ. ಸೊ ಪ್ರತಿ ತಿಂಗಳು ಸ್ವಲ್ಪ ಲೇಟಾಗಿ ಹಾಕ್ತಿದ್ರು. ಈ ಸಲ ಎಲ್ಲ ಒಟ್ಟೊಟ್ಟಿಗೆ 6,000 ರೂಪಾಯಿ ಅಮೌಂಟು ಕೆಲವರಿಗೆ ಬಂದಿದೆ, ಕೆಲವರಿಗೆ 4,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ. ನಾನು ಸೀರೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಗೃಹಲಕ್ಷ್ಮಿ ಹಣದ ಬಗ್ಗೆ ಹೇಳ್ತಾ ಇದ್ದೀನಲ್ಲ ಅಂತ ನಿಮಗೆ ಡೌಟ್ ಇರ್ಬೋದು. ಸೊ ಅದ್ರ ಬಗ್ಗೆ ಕೂಡ ಕನೆಕ್ಷನ್ ಇದೆ. ಎರಡಕ್ಕೂ ಒಂದರಿಂದ ಒಂದು ಕನೆಕ್ಷನ್ ಇರೋದ್ರಿಂದನೇ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ಗೃಹಲಕ್ಷ್ಮಿ 29ನೇ ಕಂತಿನ ಹಣ ಯಾರ್ಯಾರಿಗೂ ಹೋಗಿದೆ ಅವ್ರು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಜಿಲ್ಲೆನೂ ಕೂಡ ತಿಳಿಸಿ. ಸೊ ಗೃಹಲಕ್ಷ್ಮಿಗೂ ಮತ್ತು ಮಹಿಳೆಯರಿಗೂ ಸೀರೆ ಕೊಡೋದಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದ ಕಡೆಯಿಂದ ಎಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಹೇಗೆ ಕೊಡ್ತಿದ್ದೀವೋ ಇನ್ನು ಮುಂದೆ ಸೀರೆ ಕೂಡ ಅದೇ ರೀತಿ ಕೊಡುವಂತಹ ಒಂದು ಯೋಚನೆ ಇತ್ತು. ಅದು ಬಜೆಟಲ್ಲಿ ತೀರ್ಮಾನ ಆಗುತ್ತೆ ಅಂತ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಟಿ ವಿಗಳಲ್ಲಿ ನೋಡಿರ್ತೀರ. ಬಟ್ ಬಜೆಟಲ್ಲಿ ಘೋಷಣೆ ಕೂಡ ಆಗಲಿಲ್ಲ. ಈಗ ಅದನ್ನು ರಾಜ್ಯ ಸರ್ಕಾರ ಮುಂದುವರ್ಸೋದಕ್ಕೆ ಕಷ್ಟ ಆಗುತ್ತೆ, ಬೇಡ ಅಂದ್ಬಿಟ್ಟು ಅದನ್ನು ಹೋಲ್ಡ್ ಮಾಡಿದರು. ಅದ್ರ ಬಗ್ಗೆ ಯಾರು ಕೂಡ ಪ್ರತಿಕ್ರಿಯೆ ಆಗಿರಲಿ ಅಥವಾ ಒಂದು ಡಿಸಿಷನ್ ಆಗಿರಲಿ ಹೇಳಿರಲಿಲ್ಲ. ಬಟ್ ರಾಜ್ಯ ಸರ್ಕಾರದ ಕಡೆಯಿಂದನೇ ಮಹಿಳೆಯರಿಗೆ, ಅದು ಕೂಡ 2 ಜಿಲ್ಲೆಯ ಮಹಿಳೆಯರಿಗೆ ಹಣವನ್ನು ಜೊತೆಗೆ ಗೃಹಲಕ್ಷ್ಮಿ 28, 29 4,000 ರೂಪಾಯಿ ಜೊತೆಗೆ 2 ಸೀರೆನೂ ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ. ಆ 2 ಜಿಲ್ಲೆಗಳು ಯಾವುವು ಮತ್ತು ಯಾಕೆ ಅವ್ರಿಗೆ ಮಾತ್ರ ಕೊಟ್ಟಿದ್ದಾರೆ, ಬೇರೆ ಜಿಲ್ಲೆಯವ್ರಿಗೆ ಯಾಕೆ ಕೊಟ್ಟಿಲ್ಲ ಅನ್ನೋದನ್ನ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈಗ ನಿಮಗೆ 28, 29 ಕಂತು ಬಂದಿದೆ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆ ಸೀರೆ ನಿಮಗೆ ಕೊಟ್ಟಿಲ್ಲ. 2 ಜಿಲ್ಲೆಯವ್ರು ಕೊಟ್ಟಿದ್ದಾರೆ. ಆ 2 ಜಿಲ್ಲೆ ಯಾವುದು ಅಂತ ಹೇಳಿದ್ರೆ, ಒಂದು ಬಾಗಲಕೋಟೆ, ಮತ್ತೊಂದು ದಾವಣಗೆರೆ. ಈ 2 ಜಿಲ್ಲೆಯ ಸಾಕಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣದ ಜೊತೆಗೆ 2 ಸೀರೆನೂ ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ. ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ರೀತಿಯಾಗಿ ಉಪಚುನಾವಣೆ ದಾವಣಗೆರೆ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ನಡೀತು ಅಲ್ವಾ. ಸೊ ಇದೇ ಟೈಮಲ್ಲಿ ಗೃಹಲಕ್ಷ್ಮಿ ಹಣವನ್ನು ಕೂಡ ಹಾಕಿದ್ದಾರೆ. ಈ ಟೈಮಲ್ಲಿ ಹಣವನ್ನು ಹಾಕಿದ್ರೆ ಗೃಹಲಕ್ಷ್ಮಿ ಮಹಿಳೆಯರು ನಮಗೆ ವೋಟ್ ಹಾಕ್ತಾರೆ ಅಥವಾ ನಮ್ಮ ಬಗ್ಗೆ ಅವ್ರಿಗೆ ಒಂದು ಒಳ್ಳೆ ಒಪಿನಿಯನ್ ಬರುತ್ತೆ ಅನ್ನೋದು ಸಾಕಷ್ಟು ಸಾರಿ ಇದು ನಿರೂಪಣೆ ಆಗಿದೆ. ಯಾಕಂದರೆ ಲಾಸ್ಟ್ ಟೈಮ್ ಎಲೆಕ್ಷನ್ ಟೈಮಲ್ಲೂ ಕೂಡ ಗೃಹಲಕ್ಷ್ಮಿ ಹಣವನ್ನು ಹಾಕಿದ್ರು. ಈ ಸಲ ಕೂಡ ಗೃಹಲಕ್ಷ್ಮಿ ಎಲೆಕ್ಷನ್ ಟೈಮಲ್ಲೇ ಹಾಕಿದ್ದಾರೆ. ಜೊತೆಗೆ ಈ 2 ಜಿಲ್ಲೆಯವರಿಗೆ ಸೀರೆಯನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಸೊ ಎಲ್ಲಿ ಎಲೆಕ್ಷನ್ ಆಗ್ತಿತ್ತೋ ಆ ಜಿಲ್ಲೆಯಲ್ಲಿ ಕೆಲವು ಮಹಿಳೆಯರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು BJPಯವರಾಗಿರಬಹುದು ಇಬ್ಬರು ಕೂಡ ಸೀರೆಯನ್ನು ಹಂಚಿಕೆ ಮಾಡಿದ್ದಾರೆ. 500 ದುಡ್ಡುಗಳನ್ನು ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಗೃಹಲಕ್ಷ್ಮಿ ಮಹಿಳೆಯರಿಗೆ ಕೊಡಬೇಕು ಅಂತ ಎಲ್ಲ ಡಿಸ್ಟಿಕಲ್ಲಿರೋ ಮಹಿಳೆಯರಿಗೆ ಇದು ಕೊಟ್ಟಿರೋದಲ್ಲ. ಸೊ ಚುನಾವಣೆ ಎಲೆಕ್ಷನ್ ಇದೆ ಅನ್ನೋ ಪರ್ಪಸ್ಗೋಸ್ಕರ ಕೆಲವು ಕಡೆ ಕಂಪ್ಲೇಂಟ್ ಏನಾಗಿದೆ ಅಂತ ಹೇಳಿದ್ರೆ, ಒಂದಷ್ಟು ಜನ ಯಾರು ಅಭ್ಯರ್ಥಿಗಳಿರ್ತಾರೋ ಅವರು ಸೀರೆ ಕೊಡಿಸಿದ್ದಾರೆ ಅನ್ನೋದೊಂದು ಕಡೆ ಕಂಪ್ಲೇಂಟ್ ಇದ್ದರೆ, ಒಬ್ಬ ವ್ಯಕ್ತಿಗೆ ಒಂದು ಓಟ್ಗೆ 500 ರೂಪಾಯಿ ರೀತಿಯಾಗಿ ಹಣವನ್ನು ಕೂಡ ಕೊಟ್ಟಿದ್ದಾನೆ ಅನ್ನೋ ಒಂದು ಮಾಹಿತಿ ಸಿಕ್ಕಿ ಬಂದಿರೋವಂಥದ್ದು. ಸೊ ಇದು ಗೃಹಲಕ್ಷ್ಮಿ ಯೋಜನೆ ಏನಿದೆ, ಹಣವನ್ನು ಹಾಕಿ ಜೊತೆಗೆ ಸೀರೆ ಕೊಡೋದ್ರ ಮುಖಾಂತರ ಜನಗಳನ್ನು ಒಲಿಸುವಂಥ ಪ್ರಯತ್ನ ಇದಾಗಿತ್ತು. ಅಂದರೆ ಈಗ ಎಲೆಕ್ಷನ್ ಟೈಮಲ್ಲಿ ನಮಗೆ ಓಟ್ ಹಾಕಬೇಕು ಅಂತ ಹೇಳಿದ್ರೆ ಅವ್ರಿಗೇನೋ ಒಂದು ಮನಸ್ಸನ್ನ ಒಲಿಸ್ಬೇಕಲ್ವಾ. ಸೊ ಹಾಗಾಗಿ ದಾವಣಗೆರೆ, ಬಾಗಲಕೋಟೆ ಡಿಸ್ಟಿಕಲ್ಲಿರುವಂಥವರಿಗೆ ಕೆಲವು ತಾಲೂಕಲ್ಲಿ ಆದಮೇಲೆ ಕೆಲವು ತಾಲೂಕಲ್ಲಿ ಜಿಲ್ಲೆ ಪಂಚಾಯಿತಿ ಬರುತ್ತೆ. ಸೊ ಜಿಲ್ಲಾ ಪಂಚಾಯಿತಿಲಿ ಕೆಲವು ಗ್ರಾಮಗಳಿಗೆ, ಆಯ್ದ ಗ್ರಾಮಗಳಿಗೆ ಯಾವುದೋ ನಮಗೆ ಬೇಕಾಗಿರೋಂಥ ಊರಲ್ಲಿ ಕೆಲವರು ಯಾರೋ ಮುಖಂಡರು ಬಂದು ಒಂದಷ್ಟು ಸೀರೆಗಳನ್ನ ಕೊಟ್ಟಿರೋದು, ಆ ಊರಲ್ಲಿರೋ ಮಹಿಳೆಯರಿಗೆ ಇಂಥವ್ರಿಗೆ ನೀವು ಓಟ್ ಹಾಕಿ ಅಂತ ಕೊಟ್ಟಿರೋವಂಥದ್ದು. ಹಾಗೆ ಬೇರೆ ಬೇರೆ ತಾಲೂಕುಗಳಲ್ಲಿ ಈ ರೀತಿ ಆಗಿದೆ ಅನ್ನೋ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಸೊ ಇದು ಗೃಹಲಕ್ಷ್ಮಿ ಏನು ಸೀರೆ ಕೊಟ್ಟಿದ್ದಾರೆ ಅದು
ರಾಜ್ಯ ಸರ್ಕಾರದಿಂದ ಎಲ್ಲ ಮಹಿಳೆಯರಿಗೂ ಕೊಟ್ಟಿರುವಂಥದ್ದಲ್ಲ. ಎಲೆಕ್ಷನ್ ಪರ್ಪಸ್ಸು ಯಾವುದೋ ಕೆಲವು ಗ್ರಾಮಗಳಲ್ಲಿ ಅಲ್ಲಿನ ಮುಖಂಡರು ಬಂದು ಮಹಿಳೆಯರಿಗೆ ಸೀರೆಯನ್ನು ಹಂಚಿರುವಂಥದ್ದು. ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಹಣವನ್ನು ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಹಾಕಿದ್ದಾರೆ. ಆದರೆ ಸೀರೆಗಳನ್ನು ಮಾತ್ರ ಒಂದೊಂದು ಗ್ರಾಮದಲ್ಲಿರೋ ಮುಖಂಡರು ವಹಿಸ್ಕೊಂಡು ಅವರು ನಮ್ಮ ಕಡೆ ಇರೋರಿಗೆ ಎಲೆಕ್ಷನ್ನಲ್ಲಿ ನೀವು ವೋಟ್ ಹಾಕಿ ಅಂತ ಮಾತ್ರ ಮಹಿಳೆಯರಿಗೆ ಸೀರೆ ಕೊಟ್ಟಿರುವಂಥದ್ದು. ಇದು ಎಲ್ಲ ಮಹಿಳೆಯರಿಗೂ ಕೊಟ್ಟಿರುವಂಥದ್ದು ಅಲ್ಲ, ಮತ್ತು ಎಲ್ಲ ಡಿಸ್ಟಿಕಲ್ಲೂ ಕೊಟ್ಟಿರುವಂಥದ್ದು ಅಲ್ಲ. ಕೇವಲ 2 ಜಿಲ್ಲೆಯಲ್ಲಿ ಏನು ಉಪಚುನಾವಣೆ ನಡೀತಾ ಇತ್ತು ಅಲ್ಲಿನಂಥ ಮುಖಂಡರು ಮಹಿಳೆಯರಿಗೆ ಸೀರೆ ಕೊಟ್ಟು ಹೊಲಿಸೋ ಕೆಲಸ ಮಾಡಿದ್ರೆ, ಕೆಲವರು 500 ಅಥವಾ 1,000 ರೂಪಾಯಿ ದುಡ್ಡು ಕೊಟ್ಟು ಅವರನ್ನು ಹೊಲಿಸೋವಂಥ ಕೆಲಸಗಳು ಮಾಡಿದ್ದಾರೆ. ಇನ್ನು ಎಲೆಕ್ಷನ್ ಟೈಮಲ್ಲಿ ಈ ರೀತಿ ಆಗೋದು ಸಹಜ. ಯಾಕಂದರೆ ಕೆಲವು ಕಡೆ ಕುಕ್ಕರ್ಗಳನ್ನ ಕೊಡೋದು, ಮನೆಗೆ ಬೇಕಾಗಿರುವಂತಹ ಐಟಮ್ಗಳನ್ನ ಕೊಡೋದಾಗಿರಬಹುದು, ದುಡ್ಡು ಕೊಡೋದಾಗಿರಬಹುದು, ಮಹಿಳೆಯರಿಗೆ ಮೂಗ್ಬೊಟ್ಟು ಕೊಡಿಸೋವಂಥದ್ದು ಅಥವಾ ಹಣವನ್ನು ಕೊಡುವಂಥದ್ದು, ಈ ರೀತಿಯಾಗಿ ಕೆಲಸಗಳು ನಡೀತಾನೆ ಇರುತ್ತೆ. ಪ್ರತಿ ಸಲ ಎಲೆಕ್ಷನಲ್ಲೂ ಈ ರೀತಿ ಆಗ್ತಾನೆ ಇರುತ್ತೆ. ಸೊ ಈ ಎಲೆಕ್ಷನಲ್ಲೂ ಕೂಡ ಈ ರೀತಿಯಾಗಿ 2 ಸೀರೆಗಳನ್ನ ಹಂಚಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಸೊ ಇದು ಕರ್ನಾಟಕದಲ್ಲಿರೋ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಕೊಟ್ಟಿರುವಂಥದ್ದಲ್ಲ. ಕೇವಲ ಎಲೆಕ್ಷನ್ ಎಲ್ಲಿ ನಡೀತಾ ಇತ್ತೋ ಆ ಜಿಲ್ಲೆಯ ಮಹಿಳೆಯರಿಗೆ, ಅದರಲ್ಲೂ ಕೂಡ ಎಲ್ಲರಿಗೂ ಕೊಟ್ಟಿಲ್ಲ. ಈಗ ದಾವಣಗೆರೆ ಅಂತ ಹೇಳಿದ ತಕ್ಷಣ ದಾವಣಗೆರೆಯಲ್ಲಿ ಒಂದು 10 ಲಕ್ಷ ಜನ ಇದ್ದಾರೆ ಅಂದರೆ 10 ಲಕ್ಷ ಜನಕ್ಕೂ ಕೊಟ್ಟಿಲ್ಲ. ಕೆಲವು ಗ್ರಾಮಗಳಿಗೆ ಮಾತ್ರ ಇದನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ನೀವು ಬೇರೆ ಎಲ್ಲೋ ಈ ಮಾಹಿತಿನ ನೋಡಿ ಅನ್ಬೋದು, ಎಲ್ರಿಗೂ ಸೀರೆ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿಲ್ಲ, ನಮ್ಗೆ ಯಾಕೆ ಕೊಟ್ಟಿಲ್ಲ, ನಮ್ಮ ಜಿಲ್ಲೆಗೆ ಯಾಕೆ ಕೊಟ್ಟಿಲ್ಲ, ಅಥವಾ ಕರ್ನಾಟಕದಲ್ಲಿ ಇದೆಲ್ಲೂ ಘೋಷಣೆ ಆಗಿಲ್ವಲ್ಲ ಅಂತ ನೀವು ಕೇಳಬಹುದು. ಸೊ ಇದು ಎಲ್ಲ ಕಡೆ ಕೊಟ್ಟಿರುವಂಥದ್ದು ಅಲ್ಲ, ಎಲ್ಲ ಕಡೆ ಎಲ್ಲ ಮಹಿಳೆಯರಿಗೂ ಕೊಟ್ಟಿರುವಂಥದ್ದಲ್ಲ. ಕೇವಲ ಎಲೆಕ್ಷನ್ ಪರ್ಪಸ್ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.